ಕಪಾಲಭಾತಿ ಪ್ರಾಣಾಯಾಮ ಒಂದು ಬ್ರೀದಿಂಗ್ ಟೆಕ್ನಿಕ್, ಉಸಿರಾಟದ ವಿಧಾನ. ಅದರ ಜೊತೆಗೆ ಇದು ಒಂದು ಕ್ರಿಯೆ ಸಹ, ಅಂದರೆ ಷಟ್ಕ್ರಿಯೆಗಳಲ್ಲಿ ಒಂದು ಕ್ರಿಯೆ, ಅದು ಕ್ಲೆನ್ಸಿಂಗ್ ಟೆಕ್ನಿಕ್. ಭಾತಿ ಅಂದರೆ ಶೈನಿಂಗ್. ಸೊ ಕಪಾಲಭಾತಿ ಮಾಡೋದ್ರಿಂದ ನಮ್ಮ ಮೆದುಳಿಗೆ ಜಾಸ್ತಿ ಬ್ಲಡ್ ಸರ್ಕ್ಯುಲೇಷನ್, ಆಕ್ಸಿಜನ್ ಸಪ್ಲೈ ಆಗುತ್ತೆ. ಹಾಗಾಗಿ ನಮ್ಮ ಮೈಂಡ್ ಅಲ್ಲಿ ಒಂದು ಕ್ಲಾರಿಟಿ ಬರುತ್ತೆ, ನಮ್ಮ ಫೇಸಲ್ಲಿ ಒಂದು ಗ್ಲೋ ಬರುತ್ತೆ. ಹಾಗಾಗಿ ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ನೇಸಲ್ ಕ್ಯಾವಿಟಿ ಕ್ಲಿಯರ್ ಆಗುತ್ತೆ. ರೆಸ್ಪಿರೇಟರಿ ಪ್ರಾಬ್ಲಮ್ ಇರೋರಿಗೆ ತುಂಬ ಒಳ್ಳೆಯದು, ಬಿಕಾಸ್ ನಮ್ಮ ಲಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಮತ್ತು ಅದು ನಮ್ಮ ಅಬ್ಡಾಮಿನಲ್ ಆರ್ಗನ್ಸನ್ನು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಡೈಜೆಷನ್ಗೆ, ಮೆಟಬಾಲಿಸಮ್ಗೆ ತುಂಬ ಒಳ್ಳೆಯದು. ಏನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ಸಹ ತುಂಬ ಹೆಲ್ಪ್ ಆಗುತ್ತೆ. ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ, PCOD, PCOS, ಯಾವುದೇ ಒಂದು ರೀಪ್ರೊಡಕ್ಟಿವ್ ಆರ್ಗನ್ಸ್ ಇಶ್ಯೂಸ್ ಇದ್ದರೂ ಸಹ ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಕಪಾಲಭಾತಿ ಪ್ರಾಣಾಯಾಮ ಮಾಡೋಕ್ಕಿಂತ ಮುಂಚೆ ನಮ್ಮ ನೆಕ್ಕನ್ನು ಮತ್ತು ನಮ್ಮ ಶೋಲ್ಡರ್ಸನ್ನು ವಾರ್ಮಪ್ ಮಾಡೋಣ. ಫಸ್ಟ್ ನೀವು ಸರಿಯಾಗಿ ಕುತ್ಕೊಳ್ಬೇಕು. ನೀವು ನೆಲದ ಮೇಲೆ ನಿಮಗೆ ಕಂಫರ್ಟಬಲ್ ಆದರೆ ನೀವು ನೆಲದ ಮೇಲೆ ಕುತ್ಕೊಳ್ಬೋದು. ಒಂದು ಪಿಲ್ಲೋ, ಈ ಥರ ಒಂದು ಯಾವುದಾದ್ರು ಒಂದು ಪಿಲ್ಲೋ ತೊಗೊಂಡು ನಿಮ್ಮ ಹಿಪ್ಸ್ ಕೆಳಗೆ ಹಾಕ್ಕೊಳ್ಳಿ. ನಿಮ್ಮ ಹಿಪ್ಸ್ ಲೈಟಾಗಿ ಲಿಫ್ಟ್ ಆದರೆ ನಿಮ್ಮ ಸ್ಪೈನ್ ಲಿಫ್ಟ್ ಆಗುತ್ತೆ. ನೀವು ಆರಾಮಾಗಿ ನೇರವಾಗಿ ಕುತ್ಕೊಳ್ಬೋದು. ಯಾಕಂದರೆ ನೇರವಾಗಿ ಕುತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಬೆನ್ನು, ಶೋಲ್ಡರ್ ಮತ್ತು ನಿಮ್ಮ ಕುತ್ತಿಗೆ ಒಂದೇ ಲೈನಲ್ಲಿ ಇರಬೇಕು. ನಮ್ಮ ದೇಹ, ಅಪ್ಪ ಬಾಡಿ ನೇರವಾಗಿ ಇದ್ದರೆ ನಮ್ಮ ಪ್ರಾಣದ ಸರ್ಕ್ಯುಲೇಷನ್ಗೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಿಮಗೆ ಕಂಪ್ಲೀಟ್ ಬೆನಿಫಿಟ್ ಸಿಗುತ್ತೆ ಕಪಾಲಭಾತಿ ಪ್ರಾಣಾಯಾಮದಿಂದ. ನೀವು ನೆಲದ ಮೇಲೆ ಆದರೂ ಕೂತ್ಕೊಳ್ಬೋದು, ನೀವು ಯಾವುದಾದ್ರು ಒಂದು ಗೋಡೆ ಸಪೋರ್ಟ್ ತೊಗೊಂಡು ಕೂತ್ಕೊಳ್ಬೋದು, ಅಥವಾ ಒಂದು ಚೇರ್ ಮೇಲೆ ಸಹ ಕೂತ್ಕೊಂಡು ಕಪಾಲಭಾತಿ ಪ್ರಾಣಾಯಾಮನ ಮಾಡ್ಬೋದು. ಮೇಯ್ನಾಗಿ ನಿಮ್ಮ ಸ್ಪೈನ್ ನೇರವಾಗಿರಬೇಕು, ಅದು ಅಷ್ಟೇ. ಅದ್ರ ಜೊತೆಗೆ ನೀವು ಕಂಫರ್ಟಬಲ್ ಆಗಿರಬೇಕು. ನಿಮಗೆ ಪ್ರಾಣಾಯಾಮಕ್ಕೆ, ನಿಮ್ಮ ದೇಹಕ್ಕೆ, ಉಸಿರಿಗೆ ಗಮನ ಕೊಡೋ ಥರ ಇರಬೇಕು ಹೊರತು ಯಾವಾಗ ನಾನು ಮುಗಿಸ್ತೀನಿ ಅಂತ ಬರಬಾರ್ದು. ಸೊ ಹಾಗಾಗಿ ಎಷ್ಟು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಅಷ್ಟು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಈಗ ವಾರ್ಮಪ್ ಮಾಡೋಣ. ನಿಮ್ಮ ಫಿಂಗರ್ಸನ್ನು ಇಂಟರ್ಲೇಸ್ ಮಾಡಿ, ಇನ್ಹೇಲ್ ಮಾಡ್ತಾ ಎಷ್ಟಾಗುತ್ತೆ ಅಷ್ಟು ಮೇಲೆ ಸ್ಟ್ರೆಚ್ ಮಾಡಿ, ಹಾಗೂ ಎಕ್ಸ್ಹೇಲ್ ಮಾಡ್ತಾ ಚೆಸ್ಟನ್ನು ರೌಂಡ್ ಮಾಡಿ, ಹೊಟ್ಟೆನ ಒಳಗೆ ತಗೊಳ್ಳಿ, ರೌಂಡ್ ಮಾಡಿ ಚಿನ್ನನ್ನು ಚೆಸ್ಟ್ ಹತ್ರ ತಗೊಂಡು ಬನ್ನಿ, ಮುಂದೆ ಸ್ಟ್ರೆಚ್ ಮಾಡಿ ನಿಮ್ಮ ಹ್ಯಾಂಡ್ಸನ್ನು. ಈಗ ಇನ್ಹೇಲ್ ಎಷ್ಟಾಗುತ್ತೆ ಅಷ್ಟು ಮೇಲೆ ಸ್ಟ್ರೆಚ್ ಮಾಡಿ, ಎಕ್ಸ್ಹೇಲ್ ಮಾಡ್ತಾ ಮುಂದೆ ಸ್ಟ್ರೆಚ್ ಮಾಡಿ, ಚೆಸ್ಟನ್ನು ರೌಂಡ್ ಮಾಡಿ, ಆಬ್ಡಮಿನನ್ನು ರೌಂಡ್ ಮಾಡಿ. ಇದು ನಿಮ್ಮ ನೆಕ್ ಮಸಲ್ಸ್, ನಿಮ್ಮ ಚೆಸ್ಟ್ ಮಸಲ್ಸ್, ಶೋಲ್ಡರ್ಸನ್ನು ರಿಲ್ಯಾಕ್ಸ್ ಮಾಡುತ್ತೆ. ಇದೇ ಥರ ಇನ್ಹೇಲ್, ಎಕ್ಸೇಲ್. ಕೊನೆ ಬಾರಿ ಇನ್ಹೇಲ್, ಎಕ್ಸೇಲ್. ರಿಲ್ಯಾಕ್ಸ್ ಮಾಡಿ. ಇದನ್ನು ನೀವು ಎಷ್ಟು ಸಲ ಬೇಕಾದರೂ ಮಾಡ್ಬೋದು. ಈಗ ಮೊದಲನೇದಾಗಿ ನಾವು ಸಿಂಗಲ್ ನಾಸ್ಟ್ರಲ್ ಕಪಾಲಭಾತಿ ಪ್ರಾಣಾಯಾಮನ ಮಾಡ್ತೀವಿ. ಇದನ್ನು ಅನುನಾಸಿಕ ಅಂತ ಸಹ ಹೇಳ್ತೀವಿ. ಸೊ ನಾನು ತೋರಿಸ್ತೀನಿ ಇದನ್ನು ಹೇಗೆ ಮಾಡೋದು ಅಂತ. ಸೊ ನೀವು ನೋಡಿದ ಹಾಗೆ ಇದರಲ್ಲಿ ನಾವು ಉಸಿರನ್ನು ಹೊರ ಹಾಕಬೇಕು. ನಮ್ಮ ಗಮನ ಉಸಿರನ್ನು ಹೊರ ಹಾಕೋದ್ರಲ್ಲಿ ಇರಬೇಕು ಹೊರತು ಉಸಿರನ್ನು ಒಳಗೆ ತಗೊಳ್ಳೋದ್ರಲ್ಲಿ ಅಲ್ಲ. ಸೊ ಈ ಥರ ಮಾಡಬಾರ್ದು, ಈ ಥರ ಮಾಡಬಾರ್ದು. ಉಸಿರನ್ನು ಹೊರ ಹಾಕಬೇಕು. ಇನ್ಹಲೇಷನ್, ಉಸಿರನ್ನು ಒಳಗೆ ತಗೊಳ್ಳೋದು ಅದರ ಪಾಡಿಗೆ ಅದು ಪ್ಯಾಸಿವ್ ಆಗಿ ಆಗತ್ತೆ. ಆ್ಯಕ್ಟಿವ್ ಆಗಿ, ಫೋರ್ಸ್ಫುಲ್ ಆಗಿ ಎಕ್ಸ್ಹೇಲ್ ಮಾಡಬೇಕು. ನೀವು ಎಕ್ಸ್ಹೇಲ್ ಮಾಡಬೇಕಾದ್ರೆ ನಿಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ. ಸೊ ಹಾಗಾಗಿ ನಿಮ್ಮ ಅಬ್ಡಾಮಿನಲ್ ಮಸಲ್ಸ್ ಆಕ್ಟಿವೇಟ್ ಆಗುತ್ತೆ. ನೀವು ಬೇರೆ ಯಾವ ಮಸಲ್ಸನ್ನು ಜಾಸ್ತಿ ಯೂಸ್ ಮಾಡಬಾರ್ದು. ಈ ಥರ ಮಾಡಬಾರ್ದು. ಈ ಥರ ನಿಮ್ಮ ಶೋಲ್ಡರ್ಸನ್ನು, ಚೆಸ್ಟನ್ನು ಮೂವ್ ಮಾಡೋದು, ಅಥವಾ ನಿಮ್ಮ ಫೇಶಿಯಲ್ ಮಸಲ್ಸನ್ನು ಟೈಟ್ ಮಾಡೋದು ಏನು ಮಾಡಬಾರ್ದು. ನಿಮ್ಮ ಹೊಟ್ಟೆಯ ಮಸಲ್ಸ್ ಮಾತ್ರ ಹೀಗೆ ಹಿಂದೆ ಹೋಗುತ್ತೆ. ಸೊ ಆ್ಯಕ್ಟಿವ್ ಆಗಿ ಎಕ್ಸ್ಹೇಲ್ ಮಾಡಬೇಕು. ಬರೀ ನಿಮ್ಮ ಅಬ್ಡಾಮಿನಲ್ ಮಸಲ್ಸನ್ನು ಯೂಸ್ ಮಾಡಬೇಕು. ಸೊ ಬನ್ನಿ ಮಾಡೋಣ. ಫಸ್ಟ್ ನಾವು ಲೆಫ್ಟ್ ನಾಸ್ಟ್ರಿಲಲ್ಲಿ ಫಸ್ಟ್ ಮಾಡಿ, ಅದಾದಮೇಲೆ ರಿಲ್ಯಾಕ್ಸ್ ಮಾಡಿ, ಮತ್ತು ರೈಟ್ ನಾಸ್ಟ್ರಿಲಲ್ಲಿ ಮಾಡೋಣ. ಈಗ 10 ಕೌಂಟ್ಸ್ ಅನುನಾಸಿಕ ಕಪಾಲಭಾತಿ ಪ್ರಾಣಾಯಾಮನ ಮಾಡೋಣ. ನಿಮ್ಮ ರೈಟ್ ನಾಸ್ಟ್ರಿಲನ್ನು ಥಂಬಿಂದ ಕ್ಲೋಸ್ ಮಾಡಿ, ನಿಮ್ಮ ಲೆಫ್ಟ್ ನಾಸ್ಟ್ರಿಲಲ್ಲಿ ಬ್ರೀತ್ ಮಾಡಿ. ಗಮನಿಸಿ ಹೇಗೆ ಬ್ರೀತ್ ಮಾಡ್ತಾ ಇದ್ದೀರಾ ಅಂತ. ನೇರವಾಗಿ ಕೂತ್ಕೊಳ್ಳಿ. ಈಗ ಸ್ಟಾರ್ಟ್ ಮಾಡಿ. ರಿಲ್ಯಾಕ್ಸ್. ಈಗ ನಿಮ್ಮ ಲೆಫ್ಟ್ ನಾಸ್ಟ್ರಿಲನ್ನು ಕ್ಲೋಸ್ ಮಾಡಿ, ರೈಟ್ ನಾಸ್ಟ್ರಿಲಿಂದ ಎಕ್ಸ್ಹೇಲ್ ಮಾಡಿ. This is how I almost missed.
ರೈಟ್ ನಾಸ್ಟ್ರಲಿಂದ ಎಕ್ಸ್ಹೇಲ್ ಮಾಡಿ. ರಿಲ್ಯಾಕ್ಸ್ ಮಾಡಿ. ಇದನ್ನು ನೀವು ಸ್ಟಾರ್ಟಿಂಗಲ್ಲಿ 30 ಕೌಂಟ್ಸ್ 1 ವೀಕ್ ಮಾಡ್ಬೋದು. ಅದಾದಮೇಲೆ ಸೆಕೆಂಡ್ ವೀಕಲ್ಲಿ ನೀವು 60 ಕೌಂಟ್ಸ್ ಮಾಡ್ಬೋದು. ಥರ್ಡ್ ವೀಕಲ್ಲಿ 120 ತನಕ ಮಾಡ್ಬೋದು. ಎಗೇನ್ ನಿಮಗೆ ಹೇಗೆ ಅನಿಸುತ್ತೆ, ಕಂಫರ್ಟಬಲ್ ಆಗಿ ಮಾಡಬೇಕು, ನಿಮಗೆ ಬ್ರೆತ್ಲೆಸ್ ಆಗ್ತಾ ಇದೆ, ತಲೆ ಸುತ್ತು ಬರ್ತಾ ಇದೆ ಅಂದರೆ ರೆಡ್ಯೂಸ್ ಮಾಡಿ, ಕಡಿಮೆ ಮಾಡಿ. ಅದರ ಜೊತೆಗೆ ನೀವು ಉಸಿರು ಹೊರ ಹಾಕೋದು ಒಂದು ರಿದಮಲ್ಲಿ ಇರಬೇಕು. ತುಂಬ ಫಾಸ್ಟಾಗಿ ಮಾಡಬಾರ್ದು ಅಥವಾ ತುಂಬ ಸ್ಲೋ ಆಗಿ ಮಾಡಬಾರ್ದು. ಒಂದು ರಿದಮ್ನ ಫಾಲೋ ಮಾಡಬೇಕು. 1 ಸೆಕೆಂಡ್ಗೆ 1 ಸಲ ನೀವು ಉಸಿರನ್ನು ಹೊರ ಹಾಕೋ ಥರ ನೀವು ಅಭ್ಯಾಸ ಮಾಡಬೇಕು. ಈಗ ಮುಂದಿನ ಪ್ರಾಣಾಯಾಮ ಬಾಲಭಾತಿ, ಆಲ್ಟರ್ನೇಟಿವ್ ನಾಸ್ಟ್ರಿಲ್ ಕಪಾಲಭಾತಿ ಬ್ರೀದಿಂಗ್. ಇದರಲ್ಲಿ ನಾವು ರೈಟ್ ಮತ್ತು ಲೆಫ್ಟ್ ನಾಸ್ಟ್ರಿಲಲ್ಲಿ ಆಲ್ಟರ್ನೇಟ್ ಮಾಡ್ತೀವಿ. ಇದಕ್ಕೆ ನಾವು ಪ್ರಣವ ಮುದ್ರಾನ ತಗೊಳ್ತೀವಿ. ಸೊ ನಿಮ್ಮ ಥಂಬ್ ಮತ್ತು ಫಸ್ಟ್ 2 ಫಿಂಗರ್ಸನ್ನು ನೀವು ಫೋಲ್ಡ್ ಮಾಡಬೇಕು ಮತ್ತು ನಿಮ್ಮ ರಿಂಗ್ ಫಿಂಗರ್ ಮತ್ತು ನಿಮ್ಮ ಥಂಬ್, ನಿಮ್ಮ ಹೆಬ್ಬೆರಳು ಮತ್ತು ಉಂಗುರದ ಬೆರಳನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ನಾಸ್ಟ್ರಿಲಲ್ಲಿ ಆಲ್ಟರ್ನೇಟ್ ಮಾಡ್ತೀವಿ. ನಾವು ಫಸ್ಟ್ ಲೆಫ್ಟ್ ನಾಸ್ಟ್ರಿಲಿಂದ ಸ್ಟಾರ್ಟ್ ಮಾಡ್ತೀವಿ. ನೋಡಿ ನಾನು ಫಸ್ಟ್ ಹೇಗೆ ಮಾಡ್ತೀನಿ ಅಂತ. ಸೊ ನಾವು ಫಸ್ಟ್ ಲೆಫ್ಟ್ ನಾಸ್ಟ್ರಿಲಿಂದ ಸ್ಟಾರ್ಟ್ ಮಾಡೋಣ. ಅದಾದಮೇಲೆ ರೈಟ್ ನಾಸ್ಟ್ರಿಲ್, ಹೀಗೆ ಆಲ್ಟರ್ನೇಟಿವ್ ನಾಸ್ಟ್ರಿಲ್. ಎಗೇನ್ ನೀವು ಉಸಿರನ್ನು ಹೊರ ಹಾಕಬೇಕು. ನಿಮ್ಮ ಫೋಕಸ್ ಉಸಿರನ್ನು ಹೊರ ಹಾಕೋದ್ರ ಮೇಲೆ ಇರಬೇಕು. ಅದರ ಜೊತೆಗೆ ನಿಮ್ಮ ಆಬ್ಡಮನ್ ಮೇಲೆ, ನಿಮ್ಮ ಹೊಟ್ಟೆ ಮೇಲೆ ಇರಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. 10 ಕೌಂಟ್ಸ್ ಮಾಡೋಣ. ಫಸ್ಟ್ ಉಸಿರನ್ನು ಒಳಗೆ ತಗೊಳ್ಳಿ. ರಿಲ್ಯಾಕ್ಸ್ ಮಾಡಿ, ಅಬ್ಸರ್ವ್ ಮಾಡಿ ಹೇಗೆ ನೀವು ಈಗ ಉಸಿರಾಡ್ತಿದ್ದೀರಾ ಅಂತ. ಏನಾದರೂ ಸೆನ್ಸೇಷನ್ ಫೀಲ್ ಆಗ್ತಿದೆಯಾ ಅಬ್ಸರ್ವ್ ಮಾಡಿ. ನಿಮ್ಮ ಹಣೆಯಲ್ಲಿ, ನಿಮ್ಮ ಮುಖದಲ್ಲಿ. ಈಗ ನಾವು ಕಪಾಲಭಾತಿ ಪ್ರಾಣಾಯಾಮನ ಮಾಡ್ತೀವಿ. ಕಪಾಲಭಾತಿ ಪ್ರಾಣಾಯಾಮ ಮಾಡೋಕ್ಕಿಂತ ಮುಂಚೆ ಕೆಲವು ಪ್ರಿಕಾಷನ್ಸ್ ಇದೆ. ನಿಮಗೆ ಆಲ್ರೆಡಿ ಸಿವಿಯರ್ ಬ್ಯಾಕ್ ಪೇಯ್ನ್ ಇದ್ದರೆ ನೀವು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಏನಾದರೂ ಹಾರ್ಟ್ ಕಂಡೀಷನ್ ಇದ್ದರೆ, ಹೈ BP ಇದ್ದರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ಕಪಾಲಭಾತಿ ಪ್ರಾಣಾಯಾಮನ ಮಾಡಬೇಕು. ನಿಮಗೆ ಈಗ ಪೀರಿಯಡ್ಸ್ ನಡೀತಾ ಇದ್ದರೆ ಸಹ ನೀವು ಕಪಾಲಭಾತಿ ಪ್ರಾಣಾಯಾಮನ ಮಾಡಬಾರ್ದು. ಪ್ರೆಗ್ನೆಂಟ್ ಇದ್ದರೂ ಸಹ ನೀವು ಕಪಾಲಭಾತಿ ಪ್ರಾಣಾಯಾಮನ ಮಾಡಬಾರ್ದು. ಸೊ ಈಗ ಬನ್ನಿ ಕಪಾಲಭಾತಿ ಪ್ರಾಣಾಯಾಮನ ಹೇಗೆ ಮಾಡೋದು ನೋಡೋಣ. ಈಗ ನಾವು 2 ನಾಸ್ಟ್ರಿಲ್ಸಿಂದ ಈ ಪ್ರಾಣಾಯಾಮನ ಮಾಡ್ತೀವಿ. ಮೊದಲಿಗೆ ನಾವು ಒಂದು ಆದಿಮುದ್ರಾ, ನಿಮ್ಮ ಹೆಬ್ಬೆರಳುಗಳನ್ನ ಒಳಗೆ ತಗೊಂಡು ಬನ್ನಿ. ಎಲ್ಲ ಫಿಂಗರ್ಸನ್ನು ಮುಚ್ಚಿ ನಿಮ್ಮ ಕೈಗಳನ್ನು ನಿಮ್ಮ ಮಂಡಿಯ ಮೇಲೆ ಇಟ್ಕೊಳ್ಳಿ. ಎಷ್ಟಾಗುತ್ತೆ ಅಷ್ಟು ನೇರವಾಗಿ ಕೂತ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಈಗ ನಾವು ಕಪಾಲಭಾತಿ ಪ್ರಾಣಾಯಾಮನ ಅಭ್ಯಾಸ ಮಾಡೋಣ. ಎಗೇನ್ ಇನ್ಹೇಲ್ ಮಾಡಬೇಕು. ಅದಾದಮೇಲೆ ಬರೀ ಎಕ್ಸಲೇಷನ್ ಮಾಡಬೇಕು. ಇನ್ಹಲೇಷನ್ ಅದ್ರ ಪಾಡಿಗೆ ಆಗತ್ತೆ. ನೀವು ಈ ಥರ ಮಾಡಬೇಡಿ, ಈ ಥರ ಮಾಡಬಾರ್ದು. ಬರೀ ಎಕ್ಸಲೇಷನ್. ನಿಮ್ಮ ಫೋಕಸನ್ನು ಉಸಿರನ್ನು ಹೊರ ಹಾಕೋದ್ರ ಮೇಲೆ ಇಟ್ಕೊಳ್ಳಿ. Inhale. ರಿಲ್ಯಾಕ್ಸ್ ಮಾಡಿ. ನಿಮ್ಮ ದೇಹವನ್ನು, ಉಸಿರನ್ನು ಅಬ್ಸರ್ವ್ ಮಾಡಿ. ಸೊ ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ಗೆ ಸಹ ತುಂಬ ಹೆಲ್ಪ್ ಮಾಡುತ್ತೆ. ನಿಮ್ಮ ಹೊಟ್ಟೆಯ ಬೊಜ್ಜನ್ನು ಕರಗಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಕಪಾಲಭಾತಿ ಪ್ರಾಣಾಯಾಮನ ನೀವು ದಿನ ಅಭ್ಯಾಸ ಮಾಡ್ಬೋದು. ಯೋಗಾಸನಗಳನ್ನು ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ನೀವು ಕಪಾಲಭಾತಿ ಮಾಡಿದ್ರೆ ಒಳ್ಳೆಯದು. ಅಥವಾ ಅದಾದಮೇಲೂ ಸಹ ಮಾಡ್ಬೋದು. ರಾತ್ರಿ ಹೊತ್ತು ಮಲಗೋಕ್ಕಿಂತ ಮುಂಚೆ ಕಪಾಲಭಾತಿ ಪ್ರಾಣಾಯಾಮನ ಮಾಡಬೇಡಿ. ಯಾಕೆಂದರೆ ನಿಮ್ಮ ಮೈಂಡ್ ಇನ್ನೂ ಓವರ್ ಆ್ಯಕ್ಟಿವ್ ಆಗುತ್ತೆ, ನಿಮ್ಮ ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ಸೊ ಹಾಗಾಗಿ ನಾನು ಏನೇನು ಹೇಳಿದೆ ಅದನ್ನು ನೆನಪಿಟ್ಕೊಂಡು ಸೇಫಾಗಿ ಯೋಗಾಭ್ಯಾಸ ಮಾಡಿ, ಕಪಾಲಭಾತಿ ಪ್ರಾಣಾಯಾಮ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ತೆ.